ಸುಮಾರು 5,000 ವರ್ಷಗಳ ಹಿಂದೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ 18 ದಿನಗಳ ಕಾಲ ಮಹಾಭಾರತ ಯುದ್ಧ ನಡೆದಿತ್ತು ಅಂದ್ರೆ ನೀವು ನಿಜವಾಗ್ಲೂ ನಂಬ್ತೀರಾ? ಒಂದ್ ವೇಳೆ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆದಿತ್ತು ಅಂದ್ರೆ ಆ ಜಾಗದಲ್ಲಿ ಮಣ್ಣನ್ನ ಅಗೆದು ಇವಾಗ್ಲೂ ರಿಸರ್ಚ್ ಮಾಡಿದ್ರೆ ಆಗಿನ ಕಾಲದ ಯೋಧರ ಅಸ್ಥಿ ಪಂಜರಗಳು, ಕತ್ತಿಗಳು ಮತ್ತು ರಥದ ಗಾಲಿಗಳು ನಮಗೆ ಸಿಗ್ಬೋದು ತಾನೆ. ನಾವು ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ. ಆದ್ರೆ ಈಗ ವಿಜ್ಞಾನಿಗಳು ಕುರುಕ್ಷೇತ್ರದ ಮಣ್ಣನ್ನ ಅಗೆದು ರಿಸರ್ಚ್ ಮಾಡ್ತಿದ್ದಾರೆ. ಯಾವಾಗ ವಿಜ್ಞಾನಿಗಳು ಕುರುಕ್ಷೇತ್ರದ ಮಣ್ಣನ್ನ ಅಗೆದು ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಇಷ್ಟು ದಿನ ಅದೊಂದು ಕೇವಲ ಪೌರಾಣಿಕ ಕತೆ ಎಂದು ಇಗ್ನೋರ್ ಮಾಡಿದಂತಹ ಈ ವಿಷಯ ಈಗ ನಿಜವಾಗುತ್ತೆ. ಕುರುಕ್ಷೇತ್ರ ಯುದ್ಧದ ಬಗ್ಗೆ ಎಲ್ರಿಗೂ ಗೊತ್ತಿತ್ತು, ಆದ್ರೆ ಈ ಭೀಕರ ಯುದ್ಧದ ಕುರುಹುಗಳು ಈಗ ಎಲ್ಲಿವೆ? ಕುರುಕ್ಷೇತ್ರದ ಮಣ್ಣನ್ನ ಅಗೆದು ರಿಸರ್ಚ್ ಮಾಡಿದಾಗ ನಿಜವಾಗ್ಲೂ ಕುರುಕ್ಷೇತ್ರ ಯುದ್ಧ ನಡೆದಿತ್ತು ಎಂಬ ಪ್ರೂಫ್ಗಳು ಸಿಗುತ್ತಾ ಅನ್ನೋದು ಎಲ್ರಿಗೂ ಕೂಡ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಎಲ್ಲಿನೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಮೊಟ್ಟ ಮೊದಲು ರಿಸರ್ಚ್ ಸ್ಟಾರ್ಟ್ ಆಗಿದ್ದು 1951ರಿಂದ 1952ರಲ್ಲಿ. ಆಗ ಕೆಲವೊಂದಿಷ್ಟು ಜನ ಮಹಾಭಾರತ ಬರೆಯುವಂತ ಕತೆ ಅದೆಲ್ಲ ಸುಳ್ಳು ಅಂತಾನೆ ನಂಬಿತ್ತು. ಆದ್ರೆ ಭಾರತೀಯ ಪುರಾತತ್ವ ಇಲಾಖೆಯ ಖ್ಯಾತ ವಿಜ್ಞಾನಿ ಡಾಕ್ಟರ್ ಬಿ ಲಾಲ್ ಅವರು ಹಾಗೂ ಅವ್ರ ಟೀಮ್ ಮೆಂಬರ್ಸ್ ಎಲ್ಲರೂ ಸೇರ್ಕೊಂಡು ಕುರುವಂಶದ ರಾಜಧಾನಿಯಾಗಿದ್ದ ಹಸ್ತಿನಾಪುರ ಪ್ರದೇಶವನ್ನ ರಿಸರ್ಚ್ ಮಾಡಲು ಮುಂದಾಗ್ತಾರೆ. ಆ ಕುರುವಂಶದ ರಾಜಧಾನಿಯಾದ ಹಸ್ತಿನಾಪುರ ಸಾವಿರಾರು ವರ್ಷಗಳ ಹಿಂದೆ ಅದರ ಪಕ್ಕದಲ್ಲಿದ್ದ ಗಂಗಾ ನದಿಯ ಪ್ರವಾಹದಿಂದ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಕಣ್ಮರೆ ಆಗಿರುತ್ತೆ. ಅವತ್ತಿನ ಹಸ್ತಿನಾಪುರ ಇವತ್ತಿಗೂ ಕೂಡ ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯ ಹತ್ತಿರ ಇರುವ ಒಂದು ಗ್ರಾಮವೇ ಹಸ್ತಿನಾಪುರ. ಬಿ ಲಾಲ್ ರವರು ಹಾಗೂ ಅವ್ರ ಟೀಮ್ ಮೆಂಬರ್ಸ್ ಹಸ್ತಿನಾಪುರದ ಭೂಮಿಯನ್ನ ಬರೋಬ್ಬರಿ 30ರಿಂದ 40 ಅಡಿಗಳಷ್ಟು ಆಳಕ್ಕೆ ಅಗೆಯುತ್ತಾ ಹೋಗ್ತಾರೆ. ಇವ್ರ ಲಕ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇವ್ರು ತೋಡಿದಂತಹ ಜಾಗದಲ್ಲೇ ಹಸ್ತಿನಾಪುರ ನಗರದ ತಳಪಾಯಗಳು, ಗೋಡೆಗಳು ಜೊತೆಗೆ ಬೂದು ಬಣ್ಣದ ವಿಚಿತ್ರವಾದ ಮಡಿಕೆಗಳು ಸಿಗ್ತವೆ. ಆ ಮಡಿಕೆಗಳನ್ನ ಲ್ಯಾಬ್ಗೆ ತೆಗೆದುಕೊಂಡು ಹೋಗಿ ಟೆಸ್ಟ್ ಮಾಡಿದಾಗ ಇದು ಸರಿ ಸುಮಾರು 3000ರಿಂದ 4000 ವರ್ಷಗಳಷ್ಟು ಹಳೇದು ಅಂತ ಗೊತ್ತಾಗುತ್ತೆ. ಹಸ್ತಿನಾಪುರ ಅನ್ನೋದು ಕೇವಲ ಒಂದು ಕತೆ ಅಲ್ಲ, ಅದು ನಿಜವಾಗ್ಲೂ ಇತ್ತು ಅನ್ನೋದು 100% ಕನ್ಫರ್ಮ್ ಆಗುತ್ತೆ. ಅಲ್ಲಿಗೆ ಬಿ ಲಾಲ್ ಅವರು ಸುಮ್ಮನಾಗ್ಲಿಲ್ಲ. ಕೌರವರ ಹಸ್ತಿನಾಪುರ ಸಿಕ್ತು ಅಂದ್ರೆ ಪಾಂಡವರ ರಾಜಧಾನಿಯಾದ ಇಂದ್ರಪ್ರಸ್ಥ ಕೂಡ ಇರ್ಬೇಕಲ್ವಾ ಅಂತ ಇಂದ್ರಪ್ರಸ್ಥ ಭೂಮಿಯನ್ನ ಅಗೆದು ರಿಸರ್ಚ್ ಮಾಡಲು ಮುಂದಾಗ್ತಾರೆ. ಆಗಿನ ಕಾಲದ ಪಾಂಡವರ ಆ ಮಾಯಾನಗರಿ ಇಂದ್ರಪ್ರಸ್ಥ ಬೇರೆಲ್ಲೂ ಇಲ್ಲ, ಅದು ಇವತ್ತಿನ ನಮ್ಮ ದೇಶದ ರಾಜಧಾನಿ ನವದೆಹಲಿ. ಹೌದು ಫ್ರೆಂಡ್ಸ್, ನಾವು ಟಿವಿಯಲ್ಲಿ ಪುರಾಣಗಳಲ್ಲಿ ಕೇಳಿರುವ ಆ ಅದ್ಭುತವಾದ ಇಂದ್ರಪ್ರಸ್ಥ ನಗರ ಇವತ್ತು ದೆಹಲಿಯ ಹೃದಯ ಭಾಗದಲ್ಲೇ ಇದೆ. ಸಾವಿರಾರು ವರ್ಷಗಳ ಹಿಂದೆ ಪಾಂಡವರು ಯಾವ ಜಾಗದಲ್ಲಿ ತಮ್ಮ ಸುಂದರವಾದ ಇಂದ್ರಪ್ರಸ್ಥ ಅರಮನೆಯನ್ನು ಕಟ್ಟಿದ್ರೋ ಸರಿಯಾಗಿ ಅದೇ ಜಾಗದಲ್ಲಿ ಇವತ್ತು ಈ ಪುರಾನ್ ಕಿಲಾ ಆರ್ ಹಳೆಯ ಕೋಟೆ ನಿಂತಿದೆ. ಬಿ ಲಾಲ್ ರವರು ಇಂದ್ರಪ್ರಸ್ಥವನ್ನ ಹುಡುಕಿದ್ದು ಇದೇ ದೆಹಲಿಯ ಕೋಟೆಯ ಒಳಗಡೆನೆ. ಬಿ ಲಾಲ್ ರವರು ತಮ್ಮ ಟೀಮ್ ಜೊತೆ ಅದೇ ಕೋಟೆಯ ಒಳಗೆ ಮಣ್ಣನ್ನ ಅಗೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕೋಟೆಯ ಒಳಗೆ ಆಳವಾಗಿ ಅಗೆದಾಗ ಹಸ್ತಿನಾಪುರದ ಮಣ್ಣಲ್ಲಿ ಯಾವ ಡಿಸೈನಿನ ಮಡಿಕೆಗಳು, ಯಾವ ಕಾಲದ ಕುರುಹುಗಳು ಸಿಕ್ಕಿದ್ವೋ ಡಿಟ್ಟು ಅದೇ ಕುರುಹುಗಳು ಈ ಇಂದ್ರಪ್ರಸ್ಥದ ಮಣ್ಣಲ್ಲೂ ಸಿಗ್ತವೆ. ಇದರ ಅರ್ಥ ಏನ್ ಗೊತ್ತಾ? ಕೌರವರು ಮತ್ತು ಪಾಂಡವರು ಇಬ್ರು ಒಂದೇ ಟೈಮ್ನಲ್ಲಿ ಭೂಮಿ ಮೇಲಿದ್ರು, ಅವರಿಬ್ರು ಸಾಮ್ರಾಜ್ಯವು ಒಂದೇ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು ಅನ್ನೋದು ಸೈಂಟಿಫಿಕ್ ಆಗಿ 100ಕ್ಕೆ 100 ಪ್ರೂವ್ ಆಗೋಯ್ತು. ಹಸ್ತಿನಾಪುರ ಸಿಕ್ತು, ಇಂದ್ರಪ್ರಸ್ಥನೂ ಸಿಕ್ತು. ಹಾಗಾದ್ರೆ ಇವರಿಬ್ಬರ ನಡುವೆ ರಕ್ತದೋಕುಳಿಯೇ ನಡೆದ ಆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಏನಾದ್ರೂ ಸಿಗ್ಲೇಬೇಕು ತಾನೆ ಅಂತ ಇದೇ ನಂಬಿಕೆಯಲ್ಲಿ ಆ ಹರಿಯಾಣದ ಕುರುಕ್ಷೇತ್ರದ ಮೈದಾನಕ್ಕೆ ಬಿ ಲಾಲ್ ರವರು ಬಂದು ಮಣ್ಣನ್ನ ಅಗೆಯೋಕೆ ಶುರು ಮಾಡಿದ್ರು. ಅವ್ರ ತಲೆಯಲ್ಲಿ ಏನಿತ್ತು ಗೊತ್ತಾ? ಅಷ್ಟು ದೊಡ್ಡ ಯುದ್ಧ ನಡೆದಿದೆ ಅಂದ್ರೆ ಅಲ್ಲಿ ಏನಾದ್ರೂ ಒಂದು ಪ್ರೂಫ್ ಸಿಗ್ಲೇಬೇಕು ತಾನೆ ಅಂತ ಅನ್ಕೊಂಡು ಆಳಕ್ಕೆ ಅಗೆದ್ರು. ಆದ್ರೆ ದುರಾದೃಷ್ಟ, ಅವ್ರು ಅಗೆದ ಆ ಜಾಗದಲ್ಲಿ ಅವರಿಗೆ ಬರೇ ಹಳೆ ಮಡಿಕೆ ಚೂರುಗಳೇ ಸಿಕ್ಕಿದ್ವು ಹೊರತು ಯುದ್ಧದ ಒಂದೇ ಒಂದು ಕತ್ತೆ ಆಗ್ಲಿ, ಒಂದು ರಥದ ಗಾಲಿ ಆಗ್ಲಿ ಆ ಕುರುಕ್ಷೇತ್ರದ ಮಣ್ಣಲ್ಲಿ ಸಿಗ್ಲೇ ಇಲ್ಲ. ಅಲ್ಲಿಗೆ ಅವ್ರ ರಿಸರ್ಚ್ ಅನ್ನ ಕಂಪ್ಲೀಟ್ಲಿ ನಿಲ್ಲಿಸ್ಬಿಡ್ತಾರೆ. ಆದ್ರೆ
ಫ್ರೆಂಡ್ಸ್, ಬಿ ಲಾಲ್ ಅವರ ನಂತರ ಮುಂದಿನ ಕೆಲವು ದಶಕಗಳಲ್ಲಿ ಬೇರೆ ಬೇರೆ ವಿಜ್ಞಾನಿಗಳ ಟೀಮು ಕುರುಕ್ಷೇತ್ರ ಸುತ್ತಮುತ್ತಲಿನ ಜಾಗದಲ್ಲಿ ಬರೋಬ್ಬರಿ 4-5 ಬಾರಿ ಅತಿ ದೊಡ್ಡ ಮಟ್ಟದ ರಿಸರ್ಚ್ಗಳನ್ನ ಮಾಡಿದ್ರು. ಯಾವ ಸೈಂಟಿಸ್ಟ್ಗಳಿಗೂ ಕುರುಕ್ಷೇತ್ರದ ಆ ಮಣ್ಣಲ್ಲಿ ಕತ್ತಿಗಳಾಗ್ಲಿ ಯುದ್ಧದ ರಥಗಳಾಗ್ಲಿ ಯಾರಿಗೂ ಸಿಗ್ಲೇ ಇಲ್ಲ. ಆದ್ರೆ ಸರಿಯಾಗಿ 65 ವರ್ಷಗಳ ನಂತರ ಇನ್ನೊಬ್ಬ ದಿಟ್ಟ ವಿಜ್ಞಾನಿ ಡಾಕ್ಟರ್ ಸಂಜಯ್ ಮಂಜುಳ್ ಎಂಟ್ರಿ ಕೊಡ್ತಾರೆ. ಅವ್ರು ಕುರುಕ್ಷೇತ್ರದ ಆ ಬಯಲು ಮೈದಾನದಲ್ಲಿ ಹುಡುಕೋದು ವೇಸ್ಟ್ ಅಂತ ಡಿಸೈಡ್ ಮಾಡಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಸನೌಲಿ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ರಿಸರ್ಚ್ ಅನ್ನ ಶುರು ಮಾಡ್ತಾರೆ. ಆ ಸೈಂಟಿಸ್ಟ್ ಯಾಕೆ ಸನೌಲಿ ಗ್ರಾಮದಲ್ಲಿ ರಿಸರ್ಚ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಆಗ ಕುರುಕ್ಷೇತ್ರ ಯುದ್ಧ ನಡೆದಾಗ ಅಲ್ಲಿ ಮರಣ ಹೊಂದಿದ ಯೋಧರನ್ನ ಹಾಗೂ ಅವರ ಜೊತೆ ಇದ್ದಂತಹ ಆಯುಧಗಳನ್ನ ಈ ಸನೌಲಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ಮಾಡಿರ್ತಾರೆ. ಹಾಗಾಗಿ ಅವ್ರು ಪ್ಲಾನ್ ಮಾಡ್ಕೊಂಡು ಇದೇ ಎಕ್ಸಾಕ್ಟ್ ಜಾಗದಲ್ಲಿ ರಿಸರ್ಚ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಇವ್ರ ಲಕ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಇವ್ರ ಅಗೆದ ಜಾಗದಲ್ಲಿ ಆ ಭೂಮಿಯ ಆಳದಲ್ಲಿ 3 ಬೃಹತ್ ಯುದ್ಧದ ರಥಗಳು, ಚೂಪಾದ ತಾಮ್ರದ ಕತ್ತಿಗಳು, ಯೋಧರು ಧರಿಸುತ್ತಿದ್ದ ಹೆಲ್ಮೆಟ್ಗಳು, ಗುರಾಣಿಗಳು ಮತ್ತು ರಾಜ ಮರ್ಯಾದೆಯ ಸಮಾಧಿಗಳು ಹೀಗೆ ಒಂದೊಂದಾಗಿ ಹೊರಬೀಳ್ತವೆ. ಇವುಗಳನ್ನ ಲ್ಯಾಬ್ ಟೆಸ್ಟ್ ಮಾಡಿದಾಗ ಅವು ಬರೋಬ್ಬರಿ 4000 ವರ್ಷ ಹಳೇದು ಅಂತ ಗೊತ್ತಾಯ್ತು. ಫ್ರೆಂಡ್ಸ್, ಸನೌಲಿಯಲ್ಲಿ ಸಿಕ್ಕ ಈ 4000 ವರ್ಷಗಳ ಹಳೆಯ ಆಯುಧಗಳು ಕೇವಲ ಮಣ್ಣಿನಿಂದ ತೆಗೆದ ವಸ್ತುಗಳಲ್ಲ, ಅವು ನಮ್ಮ ಮಹಾಭಾರತ ಕುರುಕ್ಷೇತ್ರದ ಜೀವಂತ ಸಾಕ್ಷಿಗಳು. ನಮ್ಮಲ್ಲಿರುವ ಕೆಲವೊಂದಿಷ್ಟು ಜನ ಮಹಾಭಾರತ ಬರೆಯುವಂತ ಕತೆ ಇದೆಲ್ಲ ಸುಳ್ಳು ಅಂತ ಅಂದ್ಕೊಂಡಿದ್ರು. ಆದ್ರೆ ಇವತ್ ನೋಡಿ, ಆ ಸುಳ್ಳು ಅಂತ ಹೇಳಿದವ್ರ ಕಣ್ಮುಂದೆ ಬಲವಾದ ಸಾಕ್ಷಿಗಳು ಸಿಕ್ಕಿದಾವೆ. ಫ್ರೆಂಡ್ಸ್, ಮಹಾಭಾರತ ಖಂಡಿತವಾಗ್ಲೂ ಸುಳ್ಳಲ್ಲ. ಅದು ಅಂದು ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆದ ಒಂದು ಮಹಾ ಸಂಗ್ರಾಮ. ಬದುಕು ಹೇಗಿರ್ಬೇಕು, ಕಷ್ಟ ಬಂದಾಗ ನಮ್ ಹೆಜ್ಜೆ ಹೇಗೆ ಇಡ್ಬೇಕು, ಸರಿ ಯಾವುದು ತಪ್ಪ್ಯಾವುದು ಅಂತ ಹೇಳ್ಕೊಡೋ ನಮ್ ಜೀವನದ ಅತಿ ದೊಡ್ಡ ಕೈಪಿಡಿ ಅಂದ್ರೆ ಅದ್ ನಮ್ ಮಹಾಭಾರತ. ನಾವೆಲ್ಲರೂ ಆ ಪವಿತ್ರ ಗ್ರಂಥಗಳನ್ನ ಕೇವಲ ದೇವರ ಮನೆಯಲ್ಲಿಟ್ಟು ಪೂಜಿಸಿ ಆರಾಧಿಸಿದ್ರೆ ಖಂಡಿತ ಸಾಲದು. ಅದನ್ನ ನಾವು ಓದ್ಬೇಕು, ಅದರ ಸಾರಾಂಶವನ್ನ ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ಕೃಷ್ಣ ಪರಮಾತ್ಮ ಹೇಳಿದ ಧರ್ಮದ ದಾರಿಯಲ್ಲಿ ನಾವೆಲ್ಲರೂ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇಂಥ ಅದ್ಭುತವಾದ ನೈಜ ಇತಿಹಾಸ ನಮ್ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು. ಪ್ಲೀಸ್, ಈ ಸತ್ಯ, ಈ ಮಾಹಿತಿ ಪ್ರತಿಯೊಬ್ಬರಿಗೂ ತಲುಪಲೇಬೇಕು. ನಿಮ್ಗೆ ಈ ಮಾಹಿತಿ ನಿಜವಾಗ್ಲೂ ಇಷ್ಟ ಆಗಿದ್ರೆ, ನನ್ನ ಈ ಪ್ರಯತ್ನ ನಿಮ್ ಮನಸ್ಸಿಗೆ ನಾಟಿದ್ರೆ ಪ್ಲೀಸ್ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಹಾಗೂ ನಿಮ್ಗೆ ಗೊತ್ತಿರೋ ಪ್ರತಿಯೊಬ್ಬರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಈ ಅಚ್ಚರಿಗೊಳಿಸುವ ಮಾಹಿತಿ ಗೊತ್ತಾಗ್ಲಿ. ಮಹಾಭಾರತದ ಈ ಸತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಧರ್ಮವನ್ನ ಉಳಿಸಿ, ರಕ್ಷಿಸಿ, ಬೆಳೆಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.